7ನೇ ಪಾಯಿಂಟ್ ನಲ್ಲೂ ಕೂಡ ಅಸ್ಥಿ ಪಂಜರ ಪತ್ತೆಯಾಗುತ್ತಾ? ನಿನ್ನೆ 6ನೇ ಪಾಯಿಂಟ್ ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಇಡೀ ಮನುಷ್ಯನ ದೇಹದ ಆಕಾರದಲ್ಲಿ ಅದನ್ನ ಇಟ್ಟು ಸ್ಥಳ ಮಹಜರ್ ಕೂಡ ಮಾಡಲಾಯಿತು. ಮಹಜರ್ ಪ್ರಕ್ರಿಯೆ ನಂತರದಲ್ಲಿ ಅದನ್ನ ಮೆಡಿಕಲ್ ಕಾಲೇಜ್ಗೆ ಕಳಿಸಿಕೊಡ್ಲಾಯಿತು. ಇವತ್ತು 7ನೇ ಪಾಯಿಂಟ್ ನಲ್ಲಿ SIT ಶೋಧವನ್ನ ನಡೆಸೋದಿದೆ. ಇದಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ, ದೂರುದಾರ ಕೂಡ ಇದ್ದಾರೆ, SIT ಅಧಿಕಾರಿಗಳಿದ್ದಾರೆ, ವೈದ್ಯಾಧಿಕಾರಿಗಳಿರ್ತಾರೆ, ಹಾಗೆ FSL ಎಕ್ಸ್ಪರ್ಟ್ಸ್ ಇರ್ತಾರೆ, ಕಾರ್ಮಿಕರು ಇರ್ತಾರೆ. ಹಿಟಾಚಿಯ ಬಳಕೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ನಿನ್ನೆ ದಿನ 6ನೇ ಸ್ಥಳದಲ್ಲಿ ಏನು ಅಸ್ಥಿ ಪಂಜರ ಪತ್ತೆ ಆಯಿತು, ಅದಕ್ಕೆ ಪರದೆಯನ್ನ ಕಟ್ಟಿರೋದು. ಜೊತೆಗೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಕೆಲವೊಂದು ವಿವರಗಳನ್ನ ಕೊಡ್ತಾ ಇದ್ರು. 7ನೇ ಪಾಯಿಂಟ್ ಏನಿದೆ ಅದನ್ನು ಕೂಡ ಕವರ್ ಮಾಡಲಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ರು. ಬಹಳ ದೂರ ಏನಿಲ್ಲ, ಹತ್ರನೇ ಇರುವಂತ 6 ಮತ್ತೆ 7ನೇ ಪಾಯಿಂಟ್. ಬಟ್ ಯಾಕೆಷ್ಟು ಕುತೂಹಲ ಅಂತ ಹೇಳಿದ್ರೆ, ದೂರುದಾರ ಹೇಳಿರುವಂತ ಪ್ರಕಾರ 16 ಶವಗಳನ್ನ ಅದೇ ಪಾಯಿಂಟ್ ನಲ್ಲಿ ಹೂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು 6ನೇ ಪಾಯಿಂಟ್ ನಲ್ಲೂ ಕೂಡ ಮತ್ತೆ ಶೋಧ ನಡೆಯುವಂತ ಸಾಧ್ಯತೆಗಳಿದೆ. ಅದರ ಜೊತೆಗೆ 7ನೇ ಪಾಯಿಂಟ್ ಕೂಡ ಶೋಧ ಕಾರ್ಯ ಮುಂದುವರಿಯೋದಿದೆ. ನೀವು ಇವಾಗ ಏನ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಇವತ್ತಿನ ದಿನ SIT ಅಧಿಕಾರಿಗಳು, ದೂರುದಾರ ಜೊತೆಗೆ ಉಳಿದಂತ ಸಿಬ್ಬಂದಿಗಳು ಬಂದಿರುವಂತಹ ಸಂದರ್ಭದ ದೃಶ್ಯ. ಇದಾಗಲೇ 7ನೇ ಪಾಯಿಂಟ್ ನತ್ತ ಸಾಗಿದ್ದಾರೆ ದೂರುದಾರ. ಯಾವಾಗ್ಲೂ ಕೂಡ ಈ 6 ಪಾಯಿಂಟ್ಗಳನ್ನ ಅಗಿಯುವಾಗ್ಲೂ ಕೂಡ ದೂರುದಾರನ ಸಮ್ಮುಖದಲ್ಲೇ ಮಾಡಲಾಗಿತ್ತು, ಅವರ ಉಪಸ್ಥಿತಿ ಕೂಡ ಇತ್ತು. ಹಾಗೆಯೇ ಉಳಿದಂತ ಅಧಿಕಾರಿಗಳು ಕೂಡ ಇದ್ರು. ಇವತ್ತು ಕೂಡ ದೂರುದಾರನನ್ನ ಅವರ ವಕೀಲರು SIT ಕಚೇರಿಗೂ ಕೂಡ ಕರ್ಕೊಂಡು ಹೋಗಿದ್ರು. ಅಲ್ಲೊಂದು ಸುತ್ತಿನ ಸಭೆಗಳೆಲ್ಲ ಇದಾಗಲೇ ಆಗಿದೆ. ಅದಾದ ನಂತರ ನೇರವಾಗಿ ಬಂದಿರೋದು ನೇತ್ರಾವತಿ ತೀರಕ್ಕೆ. ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ, ಅಷ್ಟು ಸುಲಭ ಇಲ್ಲ ಆ ದಾರಿಗಳಲ್ಲಿ ಸಾಗುವಂಥದ್ದು. 7ನೇ ಪಾಯಿಂಟ್ಗಾಗಿರ್ಬೋದು, 6ಕ್ಕೆ ಯಾವುದೇ ಪಾಯಿಂಟ್ ನಲ್ಲಿ ನಮಗೆ ದಾರಿಗಳಿಲ್ಲ, ಎಲ್ಲ ಮಾಡ್ಕೊಂಡು ಸಾಗಬೇಕಾಗುತ್ತೆ. ಪೃಥ್ವಿ ಪ್ರತಿನಿಧಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿ, ನಿನ್ನೆ ದಿನವೂ ಕೂಡ ನೀವು ಹೇಳ್ತಾ ಇದ್ರಿ ಯಾವುದೇ ಪಾಯಿಂಟ್ಗಳಿಗೂ ಹೋಗೋದಕ್ಕೆ ದಾರಿಗಳಿಲ್ಲ, ಕಷ್ಟ ಆಗುತ್ತೆ ಅಲ್ಲಿವರೆಗೂ ಸಾಗೋದಕ್ಕೆ ಅಂತ. ಸೊ ಇವಾಗ ಅಲ್ಲಿಯ ಚಿತ್ರಣಗಳು ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ, ಯಾರ್ಯಾರು ಸ್ಪಾಟ್ ನಲ್ಲಿ ಇದ್ದಾರೆ, ಇದಾಗಲೇ ಆರಂಭ ಆಗಿದೆಯಾ ಪ್ರಕ್ರಿಯೆ, ಹೇಗೆ ಪೃಥ್ವಿ? ಚೈತ್ರ, ಇವತ್ತು 7ನೇ ಪಾಯಿಂಟ್ ಈಗ ಆರಂಭ ಆಗಿರುವಂಥದ್ದು. ಏನು ನಿನ್ನೆ ಇದ್ದಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಆಗಮಿಸಿರುವಂಥದ್ದು. ನಿನ್ನೆ ಏನು 66 ಜನರು, ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದ್ರು, ಇಲ್ಲಿಗೆ ಬಂದಿದ್ರು. ಸೊ ಎಲ್ಲರೂ ಕೂಡ ಇವತ್ತು ಬಂದಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ನಾನು ಎಕ್ಸಾಕ್ಟ್ ಆಗಿ ಈ ಒಂದು ನೇತ್ರಾವತಿ ನದಿಯ ಈ ಭಾಗದಲ್ಲಿ ನಿಂತಿರುವಂಥದ್ದು. ನೇತ್ರಾವತಿ ನದಿಯ ಆ ಭಾಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಅದನ್ನ ನಾನಿವಾಗ ತೋರಿಸ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಆಗಿ 7ನೇ ಪಾಯಿಂಟ್ ಏನಿದೆ, ಆ ಒಂದು 7ನೇ ಪಾಯಿಂಟ್ ನನ್ನ ಆಪೋಸಿಟ್ ಸೈಡ್ ನಲ್ಲಿ ಇರುವಂತದ್ದು. ಅಲ್ಲಿ ನೋಡಬಹುದು, ಆ ಪರದೆಯನ್ನ, ಏನು ಗ್ರೀನ್ ಪರದೆಯನ್ನ ಹಾಕಲಾಗಿದೆ, ಆ ಒಂದು ಪರದೆಯ ಪಕ್ಕದಲ್ಲಿರುವಂತಹ 7ನೇ ಪಾಯಿಂಟ್, ಅದರ ಪಕ್ಕದಲ್ಲಿರೋದು 6ನೇ ಪಾಯಿಂಟ್, ಅದರ ಪಕ್ಕದಲ್ಲಿರೋದು 7ನೇ ಪಾಯಿಂಟ್. ಸೊ 6, 7 ಎರಡು ಅಕ್ಕಪಕ್ಕ ಇರೋದ್ರಿಂದ ಸದ್ಯಕ್ಕೆ ಈಗ 7ನೇ ಪಾಯಿಂಟ್ ನಲ್ಲಿ ಈ ಉತ್ಖನನ ಕಾರ್ಯ ಈಗ ಆರಂಭವಾಗಿರುವಂತದ್ದು. ಗುಂಡಿಯನ್ನ ಅಗಿಲಿಕ್ಕೆ ಆರಂಭಿಸಿದ್ದಾರೆ. ಏನು ಪೌರ ಕಾರ್ಮಿಕರು ಹಾರೆ ಪಿಕಾಸಿಯನ್ನ ಬಳಸಿ ಗುಂಡಿಯನ್ನ ಅಗಿತಾ ಇರುವಂತದ್ದು. ಸ್ಥಳದಲ್ಲೇ ಈ ಒಂದು ಮಿನಿ ಅರ್ತ್ ಮೂವರ್ ಅನ್ನ ಅಲ್ಲಿ ಸ್ಪಾಟ್ ನಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಈ ಒಂದು ಗುಂಡಿಯನ್ನ ಅಗಿಯುವಂತ ಸಂದರ್ಭದಲ್ಲಿ ಈ ಗುಂಡಿ ಆ ನದಿಯ ನೀರಿನ ಆ ಒಂದು ಮಟ್ಟದಲ್ಲೇ ಇರೋದ್ರಿಂದ ನೀರು ಅಲ್ಲಿ ಬರುತ್ತೆ, ನೀರು ತುಂಬಿಕೊಳ್ಳುತ್ತೆ ಆಗಿನ ಸಂದರ್ಭದಲ್ಲಿ. ಆಗ ಆ ಒಂದು ಅರ್ತ್ ಮೂವರ್ನ ಬಕೆಟ್ ಏನಿರುತ್ತೆ ಮುಂದೆ, ಅದನ್ನ ಬಳಸಿ ನೀರನ್ನ ಹೊರ ಹಾಕುವಂತಹ ಕಾರ್ಯಾಚರಣೆಯನ್ನು ಕೂಡ ಅವರು ಮಾಡ್ತಾರೆ. ಸೊ ನೀರನ್ನ ಹೊರಗಡೆ ತಕೊಂಡು ಮತ್ತೆ ಮ್ಯಾನ್ಯುವಲ್ ಆಗಿ ಅದನ್ನ ಅಗಿಯುವಂತ ಕಾರ್ಯವನ್ನ ಮಾಡ್ತಾರೆ. ಇವತ್ತು ಅರ್ತ್ ಮೂವರ್ ನಲ್ಲಿ ಅದನ್ನ ಡಿಗ್ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ, ಈಗ ನಿನ್ನೆ ಅದರ ಪಕ್ಕದಲ್ಲೇ ಇರುವಂತಹ 6ನೇ ಪಾಯಿಂಟ್ ನಲ್ಲಿ ಈಗಾಗಲೇ ಅಸ್ಥಿಪಂಜರ ಸಿಕ್ಕಿರೋದ್ರಿಂದ 7ನೇ ಪಾಯಿಂಟ್ ನಲ್ಲಿ ಅಸ್ಥಿಪಂಜರ ಸಿಗುವಂತಹ ಎಲ್ಲ ಸಾಧ್ಯತೆಗಳಿರೋದ್ರಿಂದ ಆ ಒಂದು ಪಾಯಿಂಟ್ ಅನ್ನ ಈಗ ತುಂಬಾ ಸೂಕ್ಷ್ಮವಾಗಿ ಅಗಿತಾ ಇದ್ದಾರೆ. ಸೊ ಸೂಕ್ಷ್ಮವಾಗಿ ಅಗಿಬೇಕಾಗಿರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿ ಅರ್ತ್ ಮೂವರ್ಗಳನ್ನ ಬಳಸೋದಿಲ್ಲ, ಮ್ಯಾನ್ಯುವಲ್ ಆಗಿ ಇವಾಗ ಅಗಿತಾ ಇರುವಂತದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಇವಾಗ SIT SP ಆಗಿರುವಂತಹ ಜಿತೇಂದ್ರ ದಲಾಮ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಪುತ್ತೂರು AC ಸ್ಟೆಲ್ಲಾ ಅವರು ಕೂಡ ಇರುವಂತ. ಸೊ ಆ ಎಲ್ಲಾ ರೀತಿ ಅಂದ್ರೆ ಫಾರೆನ್ಸಿಕ್ ಡಾಕ್ಟರ್ಸ್ ಮತ್ತೆ ಪಂಚನಾಮೆ ಮಾಡುವಂತ ಪಂಚರು ಮತ್ತೆ ಸ್ಥಳೀಯ ಪಂಚಾಯತ್ ಸಿಬ್ಬಂದಿಗಳು ಸೇರಿದಂತೆ ಆ ಪ್ರೊಸೀಜರ್ ನಲ್ಲಿ ಶಿಷ್ಟಾಚಾರ ಪಾಲಿಸಿ ಯಾರ್ಯಾರು ಇರಬೇಕಾಗುತ್ತೆ ಅಂತವ್ರನ್ನೆಲ್ಲರನ್ನು ಕೂಡ ಇರಿಸಲಾಗಿದೆ. ಪ್ರಮುಖವಾಗಿ ಅನಾಮಿಕ ದೂರುದಾರ ಕೂಡ ಇವತ್ತು ಮಾಸ್ಕ್ ಅನ್ನ ಧರಿಸಿ ಅಲ್ಲಿಗೆ ಬಂದಿರುವಂತದ್ದು. ಸೊ ಆತನ ಸಮ್ಮುಖದಲ್ಲೇ ಅದನ್ನ ಅಗೆಯಲಾಗ್ತಾ ಇದೆ. ಸದ್ಯಕ್ಕೆ ಆ ಒಂದು ಜಾಗದಲ್ಲಿ ಸುತ್ತಮುತ್ತ ಈ ಪರದೆಯನ್ನ ಕಟ್ಟಿರೋದ್ರಿಂದ ಯಾವುದೇ ರೀತಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಎಕ್ಸಾಕ್ಟ್ ದೃಶ್ಯಾವಳಿಗಳನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಒಳಗಡೆ ಅಲ್ಲಿಂದ ಸಿಗ್ತಾ ಇರುವ
ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಇವಾಗ ಒಂದು 2 ಅಡಿಗಳಷ್ಟು ಅದನ್ನ ಅಗದಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ 5 ಅಡಿ ಅಗಲ 6 ಅಡಿ ಉದ್ದ ಆಗಿದ್ದಾರೆ. ಸೊ ಸದ್ಯಕ್ಕೆ 5 ಅಡಿ ಅಗಲವನ್ನ 2 ಅಡಿ ಅಂತೆ ಈಗ ಅಗದಿದ್ದಾರೆ. 10 ರಿಂದ 12 ಜನ ಇದು ಪೌರ ಕಾರ್ಮಿಕರು ಅಲ್ಲಿ ಆರೆ ಪಿಕಾಸಿ ಇಟ್ಕೊಂಡು ಅಂದ್ರೆ ಒಂದು 4 ಜನರ ತಂಡಗಳನ್ನಾಗಿ ರಚಿಸ್ಕೊಂಡು 1 by 1 ಅಗೀತಾ ಇರುವಂತದ್ದು ಆಗ್ತಾ ಇದೆ ಅನ್ನೋ ವಿಚಾರ ಈಗ ತಿಳಿದು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿ ಏನು ಸಿಗುತ್ತೆ ಅನ್ನೋದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಸಾಕಷ್ಟು ಜನರು ಜಮಾಯಿಸಿದ್ದಾರೆ, ಸುತ್ತಮುತ್ತ ಸಾಕಷ್ಟು ಜನರು ಕುತೂಹಲದಿಂದ ಸೇರ್ತಾ ಇದ್ದಾರೆ. ಅವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸುತ್ತಮುತ್ತ ಪೊಲೀಸರು ಹರಸಾಹಸವನ್ನು ಕೂಡ ಪಡುವಂತಹ ಸ್ಥಿತಿಗಳು ಅವಾಗ ನಿರ್ಮಾಣ ಆಗ್ತಾ ಇತ್ತು. ಸದ್ಯಕ್ಕೆ ಇವಾಗ ಎಲ್ಲಾ ಕಡೆ ಬಂದ್ ಮಾಡಿರೋದ್ರಿಂದ ಯಾರು ಕೂಡ ಅಲ್ಲಿ ಹತ್ರ ಬರ್ತಾ ಇಲ್ಲ. ಸೊ ನೀವು ಹೇಳ್ತಾ ಇದ್ರಿ ಈ ಒಂದು ಮಾರ್ಗಕ್ಕೆ ಹೋಗ್ಲಿಕ್ಕೆ ದುರ್ಗಮ ಸಂಚಾರ ಅಂತಾನೆ ಹೇಳ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಯಾವ ರೀತಿ ಅವರು ದುರ್ಗಮ ಸಂಚಾರ ಅಂತ ಹೇಳಿ. ಸೊ ಈ ಒಂದು ಕಾಡಿನ ಹಿಂಭಾಗದಲ್ಲಿ ನೋಡೋದಾದ್ರೆ ಅದು ಸಂಪೂರ್ಣವಾಗಿ ಆ ಕಾಡಿನಂತ ಪ್ರದೇಶ ಇರುತ್ತೆ. ಸೊ ಆ ಒಂದು ಪ್ರದೇಶದಲ್ಲಿ ಅವರು ಓಡಾಡಬೇಕಾಗಿರುತ್ತೆ. ಕಾಡು ತುಂಬಾ ಅಂದ್ರೆ ಈ ಒಂದು ಬಂಗ್ಲಗುಡ್ಡ ಏನಿದೆ, ಈ ಒಂದು ಬಂಗ್ಲಗುಡ್ಡ ನೋಡಬಹುದಾಗಿದೆ. ಇದು ನೇತ್ರಾವತಿ ನದಿಯ ಸ್ನಾನಘಟ್ಟ ಏನ್ ಬರುತ್ತೆ ಅದು ಇದರ ಲೆಫ್ಟ್ ಸೈಡಿಗೆ ಬರುತ್ತೆ. ರೈಟ್ ಸೈಡಿಗೆ ರಸ್ತೆ ಬರುವಂತದ್ದು ಮತ್ತೆ ಆ ಬಂಗ್ಲಗುಡ್ಡ ಮಧ್ಯದಲ್ಲಿ ಇರುವಂತದ್ದು. ಅಂದ್ರೆ ಆತ ಏನು 1 ರಿಂದ 5 ಪಾಯಿಂಟ್ಗಳನ್ನು ತೋರಿಸಿದ್ದ. ಅದರಲ್ಲಿ 1ನೇ ಪಾಯಿಂಟ್ ನೇತ್ರಾವತಿ ಸ್ನಾನಘಟ್ಟದಲ್ಲಿತ್ತು, 2, 3, 4 ಮತ್ತೆ 5ನೇ ಪಾಯಿಂಟ್ ಆ ಒಂದು ಬಂಗ್ಲಗುಡ್ಡದ ಸಮೀಪದಲ್ಲೇ ಇತ್ತು. 6ನೇ ಪಾಯಿಂಟ್ ಮಾತ್ರ ಈ ಕಡೆಗೆ ಬಂದಿದ್ದಂಥದ್ದು. ಪೃಥ್ವಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗಾಗಲೇ 7ನೇ ಪಾಯಿಂಟ್ ನಲ್ಲಿ ಅಗಿಯುವಂತಹ ಕೆಲಸ ಶುರುವಾಗಿದೆ. ಒಂದಷ್ಟು ಕಾರ್ಯಕ್ರಮಗಳು ಅಂದ್ರೆ ಈಗಾಗಲೇ ಯಾವ ರೀತಿಯಾಗಿ ಶೋಧ ಕಾರ್ಯಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಅದೇ ತೆರನಾಗಿ 7ನೇ ಪಾಯಿಂಟ್ ನಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. 2 ಅಡಿ ಆಳ ಈಗಾಗಲೇ ಅಗ್ದಿದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ರು. ಇನ್ನು ಕ್ಷಣಕ್ಕೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತೆ ಒಂದಷ್ಟು ಅಸ್ಥಿ ಪಂಜರದ ಅವಶೇಷಗಳು 7ನೇ ಪಾಯಿಂಟ್ ನಲ್ಲೂ ಕೂಡ ಪತ್ತೆಯಾಗುತ್ತಾ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.